ಸ್ಯಾಜಿಟೇರಿಯಸ್, ಧನುರಾಶಿ, ಕಾರ್ಡ್ ಮೆಜಿಷಿಯನ್. ಸೊ ಈ ತಿಂಗಳು ನಿಮಗೆ ಹೊಸ ಹೊಸ ಎಕ್ಸ್ಪೀರಿಯೆನ್ಸ್ನ ಕಲ್ತ್ಕೊಳ್ಳೋ ಅವಕಾಶಗಳು ಸಿಗುತ್ತೆ. ಅದರಿಂದ ನಿಮ್ಮ ಇದು ಸ್ಕಿಲ್ಸ್ ಏನು ಅದು ಜಾಸ್ತಿ ಚೆನ್ನಾಗಿ ಮಾಡ್ಕೊಳ್ಳೋದಕ್ಕೆ ಚಾನ್ಸ್ ಸಿಗುತ್ತೆ. ಹಾಗೆ ನಿಮ್ಮ ಕಾನ್ಫಿಡೆನ್ಸ್ ಕೂಡ ಇಂಪ್ರೂವ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ನಿಮ್ಮ ಕಾನ್ಫಿಡೆನ್ಸ್ ಇನ್ನೂ ಜಾಸ್ತಿ ಬೂಸ್ಟ್ ಆಗುತ್ತೆ. ಸೊ ಇದರಿಂದ ನಿಮಗೆ ಇದು ಇನ್ಸ್ಪೈರ್ಡ್ ಫೀಲ್ ಆಗುತ್ತೆ. ಜಾಸ್ತಿ ಬೇರೆ ಬೇರೆ ಹೊಸ ಹೊಸ ಡಿಫ್ರೆಂಟ್ ಏರಿಯಾಸ್ ಇವುಗಳನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಲಿಕ್ಕೆ, ಡಿಫ್ರೆಂಟ್ ಏರಿಯಾಸ್ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ನಿಮಗೆ ಇನ್ಸ್ಪಿರೇಷನ್ ಸಿಗುತ್ತೆ. ಹಾಗೆ ನಿಮ್ಮ ನಾಲೆಜ್ನ ಎಕ್ಸ್ಪ್ಯಾಂಡ್ ಮಾಡಲಿಕ್ಕೂ ಕೂಡ ನಿಮಗೆ ಒಳ್ಳೆ ಆಪರ್ಚುನಿಟಿ. ಸೊ ನಿಮ್ಮ ಏನು ಇದು ಇದೆಯಾ, ನಿಮ್ಮಲ್ಲಿ ಆಲ್ರೆಡಿ ಸ್ಕಿಲ್ ಇದೆಯಲ್ಲ, ಅಬಿಲಿಟೀಸ್ ಇದೆಯಲ್ಲ, ಅದ್ರ ಬಗ್ಗೆ ನೀವು ಟ್ರಸ್ಟ್ ಮಾಡಿ, ನಂಬಿಕೆ ಇಡಿ. ಹಾಗೆ ಹೊಸ ಅದನ್ನು ಟ್ರೈ ಮಾಡಲಿಕ್ಕೆ ನೀವೇ ಇನಿಷಿಯೇಟಿವ್ ತೊಗೊಳ್ಳಿ. ನಿಮ್ಮ ಏನು ಉತ್ಸಾಹ ಮತ್ತು ಎಕ್ಸೈಟ್ಮೆಂಟ್ ಇದೆಯಲ್ಲ, ಅದರಿಂದ ನಿಮಗೆ ಹೊಸ ಇದು ಓಪನ್ ಆಗುತ್ತೆ, ಪಾಸಿಬಿಲಿಟೀಸ್ ಓಪನ್ ಆಗುತ್ತೆ, ಹೊಸ ಬಾಗಿಲುಗಳು, ಅವಕಾಶಗಳು ಓಪನ್ ಆಗುತ್ತೆ. ಹಾಗೆ ಎಕ್ಸೈಟಿಂಗ್ ಆಪರ್ಚುನಿಟೀಸ್ ಕೂಡ ನಿಮಗೆ ಸಿಗುತ್ತೆ. ಹಾಗೆ ಕ್ಯೂರಿಯಸ್ ಆಗಿ ಇರಿ, ಹಾಗೆ ಓಪನ್ ಮೈಂಡೆಡ್ ಆಗಿರಿ. ಇದರಿಂದ ನಿಮಗೆ ಗ್ರೋತ್ಗೆ ಹೆಲ್ಪ್ ಆಗುತ್ತೆ. ಬೇರೆ ಏನು ಚಾಲೆಂಜಸ್ ಇದೆಯಲ್ಲ ಅದನ್ನು ಆರಾಮಾಗಿ ಈಸಿಯಾಗಿ ಫೇಸ್ ಮಾಡಲಿಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಈ ಥರನೇ ನಿಮ್ಮದು ಏನಿದೆ ಪ್ರಾಕ್ಟೀಸ್ ಮಾಡ್ತಾಯಿರಿ ನಿಮ್ಮ ಸ್ಕಿಲ್ಸ್ನ. ಹಾಗೆ ನೀವೇನೇನು ಕಲ್ತ್ಕೋತಾ ಇದ್ದೀರ ಅದನ್ನ ಹಾಗೆ ಕಂಟಿನ್ಯೂ ಮಾಡಿ. ಇದು ಖಂಡಿತ ನಿಮಗೆ ಲಾಂಗ್ ಟರ್ಮಲ್ಲಿ ನಿಮಗೆ ಸಕ್ಸಸ್ ಸಿಗುತ್ತೆ. ನಿಮಗೆ ಒಳ್ಳೆಯ ಪ್ರತಿಫಲ ಗ್ಯಾರಂಟಿ ಸಿಗುತ್ತೆ. ನಿಮ್ಮ ಅಡ್ವೈಸ್ ಏನಂತ ಹೇಳಿದ್ರೆ, ನೀವು ಕಾನ್ಫಿಡೆನ್ಸಿಂದ ಮತ್ತು ಉತ್ಸಾಹದಿಂದ ಹೊಸ ನಿಮ್ಮದೇನು ಸ್ಕಿಲ್ಸ್ ಇದೆಯಲ್ಲ ಅದನ್ನು ಕಲ್ತ್ಕೊಳ್ಳಿ. ಹಾಗೆ ಓಪನ್ ಮೈಂಡೆಡ್ ಆಗಿ ಇರಿ. ಕ್ಯಾಪ್ರಿಕಾನ್, ಮಕರ, ಟ್ಯಾರೋ ಕಾರ್ಡ್ ದಿ ಡೆವಿಲ್. ಸೊ ಫೈನಾನ್ಸ್ ಬಗ್ಗೆ ಸ್ವಲ್ಪ ಕಾಷಿಯಸ್ ಆಗಿರಿ. ಇಂಪಲ್ಸಿವ್ ಪರ್ಚೇಸ್ ಮಾಡೋದನ್ನ ಅವಾಯ್ಡ್ ಮಾಡಿ. ಅನ್ನೆಸರಿ ಏನಾದ್ರು ಪರ್ಚೇಸ್ ಮಾಡೋದನ್ನು ಅವಾಯ್ಡ್ ಮಾಡಿ. ನಿಮಗೆ ಟೆಂಪ್ಟೇಷನ್ ಆಗ್ಬೋದು, ಅದನ್ನು ತೊಗೊಳ್ಳೋಣ ಇದು ತೊಗೊಳ್ಳೋಣ ಅಂತ ಜಾಸ್ತಿ ಇದಕ್ಕೆ ಖರ್ಚು ಮಾಡಲಿಕ್ಕೆ ನಿಮಗೆ ಟೆಂಪ್ಟೇಷನ್ ಅನಿಸ್ಬೋದು. ನೀವು ಯೋಚನೆ ಮಾಡಿ, ಏನಾದ್ರು ತೊಗೊಳೋದಕ್ಕೆ ಮುಂಚೆ ನನಗೆ ಈಗ ನಿಜವಾಗ್ಲೂ ಇದು ಬೇಕಾ, ನನಗೆ ಇದು ರಿಯಲ್ ವ್ಯಾಲ್ಯೂ ಆ್ಯಡ್ ಮಾಡ್ತಾ ಇದೆ ನನ್ನ ಲೈಫ್ಗೆ, ಅದನ್ನೆಲ್ಲ ನೀವು ಕ್ವಶನ್ ಕೇಳ್ಕೊಳ್ಳಿ. ಅದೆಲ್ಲ ಆದಮೇಲೆ ನೀವು ಏನಾದರೂ ತೊಗೊಳ್ಳಿ. ಸೊ ನಿಮ್ಮ ಇದನ್ನು ದುಡ್ಡು ಮ್ಯಾನೇಜ್ ಮಾಡೋದನ್ನು ನೀವು ಆದಷ್ಟು ಜಾಣತನದಲ್ಲಿ ನಿಮ್ಮ ದುಡ್ಡು ಮ್ಯಾನೇಜ್ ಮಾಡೋ ಕಡೆ ಗಮನ ಹರಿಸಿ. ಹಾಗೆ ನಿಮ್ಮದೇನು ಬಜೆಟ್ ಇದೆಯಲ್ಲ ಅದನ್ನು ತುಂಬ ಸ್ಟ್ರಿಕ್ಟ್ ಬಜೆಟ್ ಮಾಡಿಕೊಂಡು ಅದರಿಂದ ಹೊರಗಡೆ ಬರಬೇಡಿ. ಕೇರ್ಫುಲ್ಲಾಗಿ ಪ್ಲ್ಯಾನ್ ಮಾಡಿ. ಅದರಿಂದ ನಿಮಗೆ ಅನ್ನೆಸರಿ ಸ್ಟ್ರೆಸ್ ಆಗೋದೆಲ್ಲ ಕಡಿಮೆ ಆಗುತ್ತೆ. ನಿಮ್ಮ ಫ್ಯೂಚರ್ ಗೋಲ್ಸ್ಗೆ ನೀವು ಈ ಥರ ಈಗಲೇ ನೀವು ಎಲ್ಲ ಇದು ಮಾಡಿದ್ರೆ, ಸೇವಿಂಗ್ಸ್ ಮಾಡಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ಅನ್ಹೆಲ್ದಿ ಹ್ಯಾಬಿಟ್ಸ್ ಎಸ್ಪೆಷಲಿ ರಿಲೇಟೆಡ್ ಟು ಮನಿ, ನಿಮ್ಮದೇನು ತುಂಬ ದುಂದು ವೆಚ್ಚ ಮಾಡೋದು ಆ ಥರ ಏನಾದ್ರು ಇತ್ತು ಅಂದರೆ ಅದನ್ನು ಕಡಿಮೆ ಮಾಡಿ. ಆದಷ್ಟು ಕಡಿಮೆ ಮಾಡಿ, ಅದನ್ನು ತೆಗೆದೇ ಹಾಕಿಬಿಡಿ. ದುಂದು ವೆಚ್ಚ ಮಾಡೋ ಇದು ಇದ್ದರೆ, ಹ್ಯಾಬಿಟ್ ಇದ್ದರೆ. ಡಿಸಿಪ್ಲಿನ್ ಮತ್ತು ಕಂಟ್ರೋಲ್ನ ನೀವು ಪ್ರಾಕ್ಟೀಸ್ ಮಾಡಿ. ಸೊ ನೀವು ಡಿಸಿಪ್ಲಿನಿಂದ ಮತ್ತು ಕಂಟ್ರೋಲಿಂದ ಇದು ಮಾಡಿದ್ರೆ ಅದು ನಿಮಗೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ನಿಮ್ಮ ಪೀಸ್ ಆಫ್ ಮೈಂಡ್ ಕೂಡ ನಿಮಗೆ ಸಿಕ್ಕುತ್ತೆ. ಅಡ್ವೈಸ್ ಏನಂತ ಹೇಳಿದ್ರೆ, ತುಂಬ ಯೋಚನೆ ಮಾಡಿ ಖರ್ಚು ಮಾಡಿ. ಹಾಗೆ ನಿಮ್ಮ ಬಜೆಟ್ನ ಕೇರ್ಫುಲ್ಲಾಗಿ ಪ್ಲ್ಯಾನ್ ಮಾಡಿ.